ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇದು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಹಾಗೂ ಉತ್ತರಕ್ರಿಯೆಯ ಪಾಸಿಂಗ್ ಪ್ಯಾಕೇಜ್ ಆಗಿದೆ. 2026ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇದು ಸುಲಭವಾಗುವುದು ಮತ್ತು ಈಸಿಯಾಗಿ ಅವರು ಅಂಕಗಳನ್ನು ಗಳಿಸಬಹುದು. 50ರ ಮೇಲೆ ಅಂಕಗಳನ್ನು ಅವರು ಗಳಿಸಬಹುದು. ಇವು ಸಂಭವನೀಯ ಚಿತ್ರಗಳು, ಬಹುಮುಖ್ಯ ಪ್ರಮುಖ 12 ಅಂಕಗಳ ಚಿತ್ರಗಳಾಗಿವೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀರಿನ ವಿದ್ಯುತ್ ದ್ವಿಭಜನೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಹಾಗೂ ಲೋಹದ ಮೇಲೆ ಹಬೆಯ ವರ್ತನೆ, ನೀರಿನಲ್ಲಿ ಆಮ್ಲೀಯ ದ್ರಾವಣದ ಪ್ರವರ್ತಿಸುತ್ತದೆ ಹಾಗೂ ಲವಣ ದ್ರಾವಣದ ವಾಹಕತೆ ಮುಂತ ಎಲ್ಲ ಚಿತ್ರಗಳು ಇಲ್ಲಿವೆ. ಇವನ್ನೆಲ್ಲ ನೋಡಿಕೊಳ್ಳಿ. ಇವನ್ನ ಪ್ರಾಕ್ಟೀಸ್ ಮಾಡಬೇಕು. ಇದು ಮಾನವನ ಜೀರ್ಣಾಂಗ ವ್ಯವಸ್ಥೆ ಹಾಗೂ ಹೃದಯದ ಚಿತ್ರವಾಗಿದೆ ಹಾಗೂ ಇದು ಮೂತ್ರಪಿಂಡಗಳ ವಿಸರ್ಜನಾಂಗ ಅದು ಇದು ನೆಫ್ರಾನ್ ಮತ್ತು ಮೆದುಳು ಹಾಗೂ ನರಕೋಶ ಮತ್ತು ಓಮ್ಸ್ನ ನಿಯಮದ ಮೇಲೆ ಚಿತ್ರಗಳಿವೆ. ರೇಖಾಚಿತ್ರಗಳನ್ನು ಮಾಡಬೇಕು. ಇವಾಗ ಬಹಳ ಬಹುಮುಖ್ಯ ಚಿತ್ರಗಳು. ಇಲ್ಲಿ ಸ್ನೇಹಿತರೆ, ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿತ್ರಗಳಾಗಿವೆ. ನೋಡಿ ಇಲ್ಲಿ ಸ್ನೇಹಿತರೆ, ಇದು ಮುಖ್ಯವಾದ ಪ್ರಶ್ನೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆಗಿದೆ. ಇವನ್ನೆಲ್ಲ ನೀವು ನೋಡಿಕೊಳ್ಬೇಕು. ಇವೆಲ್ಲ ಬಹಳ ಮುಖ್ಯವಾದದ್ದು. ಹಾಗೂ ಇದು ವಿದ್ಯುತ್ ಮೋಟರ್ ಹಾಗೂ ವಿದ್ಯುತ್ ಜನಕದ ಚಿತ್ರ ಹಾಗೂ ಜೈವಿಕ ಸ್ಥಾವರ ಹಾಗೂ ಬಿಳಿ ಬಣ್ಣದ ರೋಹಿತದ ಚಿತ್ರ ಆಗಿದೆ. ಇವನ್ನೆಲ್ಲ ನೋಡಿಕೊಳ್ಳಿ. ಇವು ಬಹಳ ಮುಖ್ಯವಾದ ಪ್ರಶ್ನೆಗಳಿವೆಲ್ಲ. ದರ್ಪಣವನ್ನು ಉಪಯೋಗಿಸಿಕೊಂಡು ರೇಖಾಚಿತ್ರದ ಚಿತ್ರಣವಾಗಿವೆ. ಇಲ್ಲಿ ಜೊತೆಗೆ ಈ ಚಿತ್ರವನ್ನು ಬರೆದು ಈ ಕೋಷ್ಟಕದಲ್ಲಿರುವ ಯಾವ ರೀತಿ ಅದಲ್ಲ ಇದೇ ರೀತಿ ಬರೆದಾಗ ನಿಮಗೆ ಪೂರ್ಣವಾಗಿ 3 ಅಂಕಗಳನ್ನು ಕೊಡ್ತಾರೆ ಅವರು. 3 ಅಂಕದ ಪ್ರಶ್ನೆಗಳಿವೆ. 50 ಅಂಕಗಳನ್ನು ನೀವು ಆರಾಮಾಗಿ ಗಳಿಸಬಹುದು ಈ ಸಬ್ಜೆಕ್ಟ್ನಲ್ಲಿ. ಹಾಗೂ ಪಿನ ಮಸೂರದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ನೋಡಿಕೊಳ್ಳಿ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತು ಇದು ಪಿನ ಮಸೂರನ್ನು ಉಪಯೋಗಿಸಿಕೊಂಡು ಪ್ರತಿಬಿಂಬದ ರೇಖಾಚಿತ್ರಗಳನ್ನು ಬರೆಯುವುದಾಗಿದೆ. ಇದು ಮುಖ್ಯವಾದ ಪ್ರಶ್ನೆಗಳಲ್ಲಿ ಒಂದು. ಇವೆಲ್ಲ ಅವು ಚಿತ್ರವನ್ನು ಆಧರಿಸಿ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಿವೆ. ಚಿತ್ರವನ್ನು ಗಮನಿಸಿ. ಇದರಿಂದ ತಿಳಿದು ಬರುವುದೇನೆಂದರೆ, ಸೊಲೆನಾಯ್ಡ್ ಸುತ್ತಲೂ ಏಕರೂಪ ಕಾಂತಕ್ಷೇತ್ರವಿದೆ. ಸೊಲೆನಾಯ್ಡ್ ಅನ್ನು ಪ್ರಬಲ ಕಾಂತಕ್ಷೇತ್ರದಲ್ಲಿ ಇರಿಸಲಾಗಿದೆ. ಅವು ಉಪಯೋಗಿಸಲು ಬಹುಆಯ್ಕೆಯ ಪ್ರಶ್ನೆಗಳಲ್ಲಿ ಒಂದಾಗಿವೆ. ಹಾಗೂ ಎ ಮತ್ತು ಬಿ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮರ್ಥ್ಯ ಏನು ಅಂತಿದೆ, ಅದನ್ನು ಬರಿಬೇಕು. ಅದಾದಮೇಲೆ 3ನೇ ಪ್ರಶ್ನೆ, ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬಲ್ಬನ ಪ್ರಕಾಶವನ್ನು ಹೆಚ್ಚಿಸಲು ಕಡಿಮೆ ಮಾಡಲು ಓಮ್ನ ಸ್ಥಾನಮಾನವನ್ನು ಬರೆಯಿರಿ ಅಂತಿದೆ. ಅದನ್ನು ನೀವು ಬರೀಬೇಕು. ಇದು 4ನೇ ಪ್ರಶ್ನೆಯನ್ನು ಸಹ ಅದೇ ಚಿತ್ರದಲ್ಲಿ ಕೊಟ್ಟಿರುವ ಪ್ರತಿಬಿಂಬದ ಬಗ್ಗೆ ಬರೆಯುವುದಾಗಿದೆ. ಮತ್ತು 5ನೇ ಪ್ರಶ್ನೆ, ಎ ಮತ್ತು ಬಿಗಳು ಯಾವ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಗಾಗುತ್ತದೆ ಅಂತಿದೆ. ಇದು ಸಂತಾನೋತ್ಪತ್ತಿ ಪಾಠದ ಬಂದಿರುವಂಥ ಪ್ರಶ್ನೆ. ಇದು ಬಿಳಿ ಬಣ್ಣದ ಬೆಳಕಿನ ಪಾಠದಲ್ಲಿ ಬಂದಿರುವಂಥ ಪ್ರಶ್ನೆ. ಇದು ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಕೊಟ್ಟಿರುವ ಚಿತ್ರವನ್ನು ಉಪಯೋಗಿಸಿಕೊಂಡು ಬೇರೆ ಪ್ರಾಣಿಗಳ ಹೃದಯವನ್ನು ಪ್ರತಿನಿಧಿಸುತ್ತದೆ. ಅದಕ್ಕೆ ಕಾರಣ ಮತ್ತು ಗಮನಿಸಿ ಆ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು. ಯಾವ ಪ್ರಾಣಿ ಇದಾಗಿದೆ, ಯಾವ ಪ್ರಾಣಿ ಇಲ್ಲ ಅಂತ ಇಲ್ಲಿ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ನೋಡಿ, ಇದು 8ನೇ ಪ್ರಶ್ನೆ, ಸಂತಾನೋತ್ಪತ್ತಿ ಪಾಠದಲ್ಲಿ ಬಂದಿರುವಂಥ ಪ್ರಶ್ನೆ. ಇಲ್ಲಿ ಮುಖ್ಯ ನಿಯಮಗಳಿವೆ. ವಿಜ್ಞಾನ ಪಾಠದಲ್ಲಿ ಮುಖ್ಯ ನಿಯಮಗಳನ್ನು 1 ಅಂಕಕ್ಕೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಪ್ರತಿಫಲನದ ನಿಯಮಗಳು ಅಂತಿದೆ. ಅದರೊಳಗೆ ಪ್ರತಿಫಲನದ ನಿಯಮಗಳು 2 ಆಗಿವೆ. ಅವೇ ಅಂದರೆ ಪತನ ಕೋನ ಫಲನ ಕೋನಕ್ಕೆ ಸಮನಾಗಿರುತ್ತದೆ ಮತ್ತು ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದು, ಪ್ರತಿಫಲನದ ಮೇಲ್ಮೈ, ಎಳೆದ ಲಂಬ 3 ಒಂದೇ ಸಮತಲದಲ್ಲಿರುತ್ತವೆ ಅಂತ ಬರೀಬೇಕು. ಆಮೇಲೆ ವಕ್ರೀಭವನದ ನಿಯಮವನ್ನು ಕೇಳ್ತಾರೆ ಸ್ನೇಹಿತರೆ. ಇದು ಮುಖ್ಯವಾದ ಪ್ರಶ್ನೆ. ಇದನ್ನು ನೋಡಿಕೊಳ್ಳಿ. ಓಮ್ಸ್ ನಿಯಮ ಮುಖ್ಯವಾದದ್ದು, ಜೌಲ್ ಉಷ್ಣೋತ್ಪಾದನಾ ನಿಯಮ ಮುಖ್ಯವಾದದ್ದು, ಹಾಗೂ ಇದು ಮಾರ್ಕ್ಸ್ನ ಹೆಬ್ಬರ್ ನಿಯಮವನ್ನು ಉಪಯೋಗವಾದದ್ದು, ಹಾಗೂ ಇದು ಫ್ಲೆಮಿಂಗ್ನ ಎಡಗೈ ನಿಯಮವು ಉಪಯೋಗವಾಗಿದ್ದು, ಹಾಗೂ ಬಲಗೈ ನಿಯಮ ಡೈನಮೋ ನಿಯಮ ಅನ್ನುತ್ತಾರೆ, ಮೋಟರ್ ನಿಯಮ ಅನ್ನುತ್ತಾರೆ. ಹಾಗೂ ರಾಶಿ ಸಂರಕ್ಷಣಾ ನಿಯಮ ಅಂತಿದೆ.
ಅದನ್ನು ಸಹ ನೋಡಿಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ. ಮತ್ತು ಇವು ಧಾತುಗಳ ವರ್ಗೀಕರಣ ಬಂದಿರುವಂಥ ಪ್ರಶ್ನೆ ಡುಬರೈ ತ್ರಿವಳಿ ನಿಯಮಗಳು, ನ್ಯೂಲ್ಯಾಂಡ್ಸ್ನವರ ಅಷ್ಟಕ ನಿಯಮ, ಮೆಂಡಲಿನವರ ಆವರ್ತಕ ನಿಯಮ, ಮೋಸ್ಲೆರವರ ಆವರ್ತಕ ನಿಯಮ ಇವನ್ನೆಲ್ಲ ನೋಡಿಕೊಳ್ಳಿ. ಹಾಗೂ ವ್ಯತ್ಯಾಸದ ಪ್ರಶ್ನೆಗಳು, ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ ಇವೆಲ್ಲ ನೋಡಿಕೊಳ್ಳಿ, ಸುಲಭವಾಗಿವೆ ಮತ್ತು ಮುಖ್ಯವಾದ ಪ್ರಶ್ನೆಗಳಿವೆಲ್ಲ. ವಾಯವಿಕ ಮತ್ತು ಅವಾಯವಿಕ ಉಸಿರಾಟದ ಬಗ್ಗೆ, ಜೈವಿಕ ವಿಘಟನೆ ವಸ್ತುಗಳ ಬಗ್ಗೆ, ಜೈವಿಕ ವಿಘಟನೆ ಇಲ್ಲದ ವಸ್ತುಗಳ ಬಗ್ಗೆ, ದ್ವಿದಳನ, ಬಹುವಿದಳನ, ಪರಾಗಸ್ಪರ್ಶ ಇವು ಮುಖ್ಯವಾದ ಪ್ರಶ್ನೆಗಳು. ಪಾಸಿಂಗ್ ಪ್ಯಾಕೇಜ್ ಆಗುವಂಥ ಪ್ರಶ್ನೆಗಳು. ಇದು ರಾಸಾಯನಿಕ ಲವಣಗಳ ಉಪಯೋಗಗಳನ್ನ ಬರೆಯೋದಾಗಿದೆ, ಇದನ್ನು ನೋಡಿಕೊಳ್ಳಿ. ಮತ್ತು ಇದು ಭಾಳ ಮುಖ್ಯವಾದದ್ದು, ನೈಸರ್ಗಿಕ ಆಕಾರ ಆಮ್ಲಗಳ ಬಗ್ಗೆ ಬರೆಯೋದಾಗಿದೆ. ಇದನ್ನು ನೋಡಿ, ಲೆವೆನಿಸ್ ಅವರ ಎಲೆಕ್ಟ್ರಾನಿಕ್ ಚುಕ್ಕೆ ಸೂತ್ರ ಇದನ್ನೊಂದು ನೋಡಿಕೊಳ್ಳಿ, ಇದು ಭಾಳ ಮುಖ್ಯವಾದದ್ದು. ಹಾಗೂ ಇದು ಸಹ ಮುಖ್ಯವಾದ ಪ್ರಶ್ನೆ, ಆಲ್ಕಲೈನ್ ಮತ್ತು ಆಲ್ಕೀನ್ಗಳ ಸೂತ್ರಗಳನ್ನು ಬರೆಯೋದು, ರಚನಾ ವಿನ್ಯಾಸಗಳನ್ನು ಬರೆಯೋದಾಗಿದೆ. ಮತ್ತು ಸೈಕ್ಲೋ ಆಲ್ಕೇನ್ಗಳ ಬಗ್ಗೆ ಬರೆಯೋದಾಗಿದೆ. ಮತ್ತು ಮಾನವನ ಮೆದುಳಿನ ಕಾರ್ಯಗಳನ್ನು ಬರೆಯೋದು ಮತ್ತು ಸಸ್ಯ ಹಾರ್ಮೋನುಗಳ ಕಾರ್ಯಗಳನ್ನು ಬರೆಯೋದು ಸಹ ಭಾಳ ಮುಖ್ಯವಾದದ್ದು. ಇದನ್ನೆಲ್ಲ ನೀವು ನೋಡಿಕೊಂಡು ಬರೆಯೋದಾಗಿದೆ. ಅದು ಕಾಯ ಸಂತಾನೋತ್ಪತ್ತಿ, ಬೀಜಕಗಳ ಸಂತಾನೋತ್ಪತ್ತಿ, ಮನುಷ್ಯರ ಗಂಡು ಸಂತಾನೋತ್ಪತ್ತಿಯಾದ ಭಾಗಗಳು ಮತ್ತು ಕಾರ್ಯಗಳು, ಅವುಗಳ ಕಾರ್ಯಗಳನ್ನು ಬರೆಯುವುದಾಗಿದೆ ಸ್ನೇಹಿತರೆ. ಇವೆಲ್ಲ ಓಜೋನ್ ಪದರ ಮತ್ತು ಸಮೀಪ ದೃಷ್ಟಿ, ದೂರದೃಷ್ಟಿಯ ಬಗ್ಗೆ ಈ ರೀತಿಯಾಗೆಲ್ಲ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದು ಹಾಗೆ. ಇದು ಭೌತಶಾಸ್ತ್ರದ ಬಂದಿರುವಂಥ ಪ್ರಶ್ನೆ, ನೋಡಿಕೊಳ್ಳಿ, ಸುಲಭವಾಗಿವೆ ಎಲ್ಲವೂ. ಇದು ಕಾಂತಕ್ಷೇತ್ರದ ಎಂದರೇನು, ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು ಅಂತಿದೆ. ಧನ್ಯವಾದಗಳು.